ನಿಮ್ಮ ಸೇವೆ ಅವ್ರಿಗೆ ಬೇಕು ಅಂತ ಮುಂದಿನ ದಿನಗಳಲ್ಲಿ ಅವರ ಕುಂದುಕೊರತೆಗಳನ್ನ ಅವರ ಬೇಡಿಕೆಗಳನ್ನ ಈಡೇರಿಸ್ತೀನಿ ಅಂತ ಅಟ್ ಪ್ರೆಸೆಂಟ್ ಏನೆಲ್ಲ ಬೇಡಿಕೆಗಳಿದೆ ಆಲ್ರೆಡಿ ಏನೆಲ್ಲ ಕೊರತೆಗಳಿದೆ ಅದರಲ್ಲಿ ಪ್ರಮುಖವಾಗಿ ನೀವು ಯಾವುದನ್ನ ಈಡೇರಿಸಲಿಕ್ಕೆ ಇಚ್ಛಿಸ್ತೀರ? ಸರ್, ನಮ್ಮ ಇಲಾಖೆಯಲ್ಲಿ ಜ್ವಲಂತ ಸಮಸ್ಯೆ ಅಂದ್ರೆ ಕಳೆದ 25-30 ವರ್ಷಗಳಿಂದ ಏನು ನಮ್ಮ ಪೌರ ಕಾರ್ಮಿಕರು, ಡಿ ಗ್ರೂಪ್ ಅವರು, ಲೋಡರ್ಸ್, ವಾಟರ್ ಸಪ್ಲೈ ಆಪರೇಟರ್ಸ್ ಇದ್ದಾರೆ, ಪೌರ ಕಾರ್ಮಿಕರಿದ್ದಾರೆ, ಇವರೆಲ್ಲ ಕೆಲಸ ಮಾಡ್ತಿದ್ದಾರೆ ದಿನಗೂಲಿ ಆಧಾರದ ಮೇಲೆ, ಟೈಮ್ ಸ್ಕೇಲ್ ಅಲ್ಲಿ, ಹೊರಗುತ್ತಿಗೆನಲ್ಲೆಲ್ಲ ಕೆಲಸ ಮಾಡ್ತಿದ್ದಾರೆ. ಇವರ ಇನ್ನೂ ಸಕ್ರಮಾತಿ ಆಗಿಲ್ಲ. ಅದೊಂದು ದೊಡ್ಡ ಸಮಸ್ಯೆಯಾಗಿ ಹಾಗೆ ಉಳ್ಕೊಂಡಿದೆ. ಈ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿ ಅವ್ರಿಗೊಂದು ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನೋದು ನನ್ನ ಮೇನ್ ಧ್ಯೇಯ ಆಗಿದೆ. ಅದರ ಕಡೆ ನಾನು ಗಮನ ಹರಿಸ್ತೀನಿ. ಅಂಡ್ ಹೊರಗುತ್ತಿಗೆ ನೌಕರರು ಏನಿದ್ದಾರೆ ಅದನ್ನ ನೇರ ಪಾವತಿಗೆ ಒಳಪಡಿಸೋದು, ಅದ್ರದ್ದು ನಮ್ಮ ಪ್ರಸ್ತಾವನೆ ಸರ್ಕಾರದಲ್ಲಿದೆ. ಅದನ್ನು ನಾವು ಈಡೇರಿಸಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಮುಂದೆ ಮಾಡ್ತೇವೆ ಅದನ್ನ. ಅಂದ್ರೆ ಟೆಂಪ್ರರಿ ಇದ್ದಾರೆ, ಅವರು ದಿನಗೂಲಿ ಮೇಲೆ ಇದ್ದಾರೆ, ಅವರನ್ನ ಪರ್ಮನೆಂಟ್ ಮಾಡಬೇಕು, ಕಾಯಮಾತಿ ಮಾಡಬೇಕು. ಯಾಕಂದ್ರೆ ಅವರು ತುಂಬಾ ವರ್ಷಗಳಿಂದ ನಮ್ಮಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಡೆತ್ ಆಯ್ತು ಅಂತಂದ್ರೆ ಅವ್ರಿಗೆ ಪರ್ಮನೆಂಟ್, ಅವ್ರ ಮಕ್ಕಳಿಗೆ ಕಾಯಂ ಇದು ಅನುಕಂಪ ನೇಮಕಾತಿ ಇಲ್ಲ. ಸೊ ಅವ್ರಿಗೆ ಯಾವುದೇ ಗವರ್ಮೆಂಟ್ ನೌಕರಿಗೆ ಏನು ಬರುತ್ತೆ ಸವಲತ್ತುಗಳು, ಅದು ಸಿಗ್ತಾ ಇಲ್ಲ ಅವ್ರಿಗೆ. ಹಾಗಾಗಿ ಅದನ್ನ ಅವ್ರಿಗೆ ಪರ್ಮನೆಂಟ್ ಮಾಡೋದ್ರ ಮುಖಾಂತರ ಅವ್ರಿಗೊಂದು ನ್ಯಾಯ ಒದಗಿಸಿದ್ರೆ ಮುಂದಿನ ದಿನಗಳಲ್ಲಿ ಎಲ್ಲ ಯಾರಿಗೂ ಏನು ನಮ್ಮ ಇಲಾಖೆಯಲ್ಲಿ ಸಮಸ್ಯೆಗಳು ಬರದಂತೆ ನಾವು ನೋಡ್ಕೋಬಹುದು. ಮೇಡಮ್, ರಿಪೀಟ್ ಯುವರ್ ಡೆಸಿಗ್ನೇಷನ್. KMS ಆಫೀಸರ್, ಅಸಿಸ್ಟೆಂಟ್ ಡೈರೆಕ್ಟರ್, DMA, ಡೈರೆಕ್ಟರೇಟ್ ನಗರಾಭಿವೃದ್ಧಿ ಇಲಾಖೆ. ಮೇಡಮ್, ಈಗ ಪರ್ಮನೆಂಟ್ ಅಂದ್ರೆ ಅವರ ಕಲ್ಯಾಣಕ್ಕೋಸ್ಕರ ಹೌದು ನಿಮ್ಮ ಸೇವೆ ಇರುತ್ತೆ. ಈಗ ಪರ್ಮನೆಂಟ್ ಮಾಡ್ತೀವಿ, ಇಷ್ಟು ವರ್ಷ ಮಾಡಿಲ್ಲ, ಅದಕ್ಕೆ ಏನ್ ಕಾರಣ ಏನಾದ್ರು ಗೊತ್ತಿದ್ಯಾ? ಸರ್, ಈಗ ನಮ್ಮಲ್ಲಿ C&R ಪದ್ಧತಿ ಬರುತ್ತೆ. 2004 ಇಂದ ಈ ಕಡೆಗೆ C&R ಬರುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ದು ಸ್ಥಳೀಯ ಸರ್ಕಾರ, ನಮ್ಮ ಮುನ್ಸಿಪಾಲಿಟಿಗಳೇನಿದೆ ಸ್ಥಳೀಯ ಆಡಳಿತ ಇತ್ತು. ಸ್ಥಳೀಯ ಆಡಳಿತದಲ್ಲಿ ನಮ್ದು ಜನನದಿಂದ ಹಿಡಿದು ಮರಣದ ತನಕ ಸೇವೆ ಕೊಡುವಂತ ಏಕೈಕ ಇಲಾಖೆ ಅಂತ ಅನ್ನೋದಿದ್ರೆ ಪವಿತ್ರವಾದ ಸೇವೆಯನ್ನು ಕೊಡೋ ಇಲಾಖೆ ಪೌರಾಡಳಿತ ಇಲಾಖೆ. ಟೋಟಲ್ ಎಷ್ಟು ಜನ ಇದ್ದಾರೆ ಮೇಡಮ್ ಸ್ಟೇಟ್ ಅಲ್ಲಿ ನೌಕರರು? ಇದ್ದಾರೆ ಮೇಡಮ್, ಲೆಕ್ಕ ಇಲ್ಲ. ನೌಕರರು ಹೇಳ್ತಾ ಇದ್ರೆ ಪರ್ಮನೆಂಟ್ ಗೆ ವೆಯ್ಟ್ ಮಾಡಿ. ನಿಮ್ಮ ಸಂಘಟನೆ 80,000 ಮೇಲೆ ನೌಕರರಿಗೆ, ಅಧಿಕಾರಿ ನೌಕರರಿಗೆ ಸಂಘಟನೆಯಲ್ಲಿ ಸೇರ್ಲಿ ಸೇರ್ದೇ ಇರ್ಲಿ, ಇದನ್ನ ಈ ಇಂಪ್ಲಿಮೆಂಟ್ ನ ಅನುಭವ ತಗೊಳ್ಳುವಂತ ಅವರು ಎಷ್ಟು ಜನ ಇದ್ದಾರೆ? 4,500 ಜನರು ಇದ್ದಾರೆ ದಿನಗೂಲಿ ಅವರು. ಯಾರ ಅಧ್ಯಕ್ಷರು? ಪ್ರಸಾದ್ ಅಂತ ಅಧ್ಯಕ್ಷರಿದ್ರು. ಹೌದು ಸರ್, ನೀವು ಯಾಕೆ ರಾಜೀನಾಮೆ ಮಾಡ್ತೀರಿ ಸರ್? ಮೇಡಮ್ಗೆ ಪೋಸ್ಟ್ ಕೊಡ್ಬೇಕಂತ ರಾಜೀನಾಮೆ ಮಾಡ್ತೀರಾ? ಕರ್ನಾಟಕ ರಾಜ್ಯ ಪೌರಸೇವಾ ನೌಕರ ಸೇವಾ ಸಂಘದ ವತಿಯಿಂದ ಈಗ ಏನು ರಾಜ್ಯಾಧ್ಯಕ್ಷರಾಗಿದ್ದಾರೆ ಸಂಘದ ಸಂಸ್ಥಾಪಕರವರು, ಅವರ ರಾಜೀನಾಮೆಗೆ ತೆರವಾದ ತಕ್ಷಣ ನನ್ನನ್ನು ಹಂಗಾಮಿ ರಾಜ್ಯಾಧ್ಯಕ್ಷರನ್ನಾಗಿ ಘೋಷಣೆ ಮಾಡ್ತಾರೆ. ಸೊ ಈ ಒಂದು ಹಂತದಲ್ಲಿ 4 ವರ್ಷ 3 ತಿಂಗಳು ನಾನು ಸತತವಾಗಿ ರಾಜ್ಯಾಧ್ಯಕ್ಷರ ಸ್ಥಾನದಲ್ಲಿ ಕೆಲಸ ಮಾಡ್ಕೊಂತ ಬರ್ತಾ ಇದ್ದೆ. ನನ್ನ ಒಂದು ವೈಯಕ್ತಿಕ ಸಮಸ್ಯೆಗಳು ಮತ್ತು ಆರೋಗ್ಯ ಸಮಸ್ಯೆಯಿಂದ ನಾನು ರಾಜೀನಾಮೆ ಕೊಡಬೇಕಾಗಿತ್ತು. ಸೊ ಅದರಿಂದ ರಾಜೀನಾಮೆಯನ್ನ ಇವತ್ತಿನ ಒಂದು ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ರಾಜೀನಾಮೆಯನ್ನು ಅಂಗೀಕರಿಸಿಕೊಂಡು ಒಂದು ನೂತನವಾದ ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡಬೇಕಂತ ಘೋಷಣೆ ಮಾಡ್ಕೊಂಡಿದ್ದೆ. ಸರ್, ನೀವು ಇದ್ದಾಗ ಇವರೆಲ್ಲ ನಿಮ್ಮ ಒಟ್ಟಿಗೆ ಇದ್ರಲ್ವಾ? ಎಲ್ಲರೂ ಇದ್ದಾರೆ. ಹಂಗಿರ್ಬೇಕಾದ್ರೆ ಯಾಕೆ ಅವಾಗ ಪರ್ಮನೆಂಟ್ ಮಾಡಿಲ್ಲ? ಸರ್, ಈಗ ಸರ್ಕಾರದ ಮಟ್ಟದಲ್ಲಿ ಸಾಕಷ್ಟು ಸಾರಿ ನಾವು ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಮಾನ್ಯ ಸಚಿವರು, ನಮ್ಮ ಏನು ಪೌರಾಡಳಿತ ಸಚಿವರು